ಏನ್ ಮಾಡಾಕತ್ತಿ ಒಬ್ನ ಅಳಾಕತ್ತಿ ಯಾಕೆ ನೀನು? ಏನು ಮಾಡಲಿ ಶ್ವೇತಾ, ಏನು ಮಾಡಲಿ? ಈಗ ಬರೇ ಅಳುದು ಅಂತ ನನಗೆ. ಅಳುದು ಬಿಟ್ಟು ಬೇರೆ ಏನೈತಿ ಹೇಳ? ಮಾಮ, ನೀ ಅಳಾಕ್ ಹೋಗ್ಬೇಡ. ನೀ ಅಳಾಕತ್ತಿ ಅಂತಂದ್ರೆ ಮ್ಯಾಗಿಂದ ನಿಧಿ ಅಕ್ಕ ನೀನು ನೋಡ್ತಿರ್ತಾಳ. ಅಕ್ಕಿ ಮನ್ಸಿಗೂ ನೋವು ಆಕತಿ. ನೀ ಹಿಂಗೆಲ್ಲ ಬೇಜಾರು ಮಾಡ್ಕೊಂಡು ಕುಂದ್ರಾಕ್ ಹೋಗ್ಬೇಡ. ಆಗಿದ್ದೆಲ್ಲ ಆಗಿ ಹೋತು. ಪಾಪ ನಿಧಿ ಅಕ್ಕನ ನೆನೆಸ್ಕೊಡ್ರೆ ನನಗೂ ಬೇಜಾರಾಕತಿ. ಅದಕ್ಕೆ ಹಣೆ ಬರ್ದಾಗ ಅಷ್ಟೇ ದಿವ್ಸ ಬದುಕಬೇಕು ಅನ್ನೋದಿತ್ತು ಕಾಣಿಸತಿ. ಅದಕ್ಕೆ ನೀ ಅಳುದದು ಮಾಡಕ್ಕೆ ಹೋಗ್ಬೇಡ. ಶ್ವೇತಾ, ನನಗೆ ಭಾಳ ಚಂದಾಗ ಗೊತ್ತೈತಿ ನೀ ಯಾಕೆ ಬಂದಿ, ನೀ ಯಾಕೆ ನನಗೆ ಸಮಾಧಾನ ಮಾಡಾಕತ್ತಿ. ನನಗೆಲ್ಲ ಗೊತ್ತೈತಿ. ನಾ ಯಾಕೆ ನಂಗೆ ಅರ್ಥ ಆಗೋಲ್ಲ ಮಾಮ. ನೀ ಹೇಳಾಕತ್ತಿದ್ದೆ, ನಾ ಬರುವಂಗನ ಬಂದೆ. ನೀ ಏನು ಮಾಡಾಕತ್ತಿ ಎಲ್ಲಿ ಕಾಂಗಿಲ್ಲ, ಅದಕ್ಕೆ ಬೇಜಾರು ಮಾಡ್ಕೊಂಡು ಕುಂತಾನ ಅಂತ ಹೇಳಿ ನಂಗೆ ಏನು ಹೇಳತ್ತಿ ಗೊತ್ತಾಗಕತ್ತಿಲ್ಲ ಮಾಮ. ಅಷ್ಟು ಹುಚ್ಚಂತ ತೀಕೋಕೆ ಹೋಗ್ಬೇಡ. ನಾನು ಏನು, ನನಗೆಲ್ಲ ಗೊತ್ತೈತಿ. ಅತ್ಯಾರಿಬ್ರು ಕೂಡಿ ನಂದು ನಿಂದು ಮದುವೆ ಮಾಡ್ಬೇಕು, ನೀನು ನನಗೆ ಮದುವೆ ಮಾಡ್ಬೇಕಂತಂತ ಹೇಳಿ ನೀ ಹೋಗು ನಿಮ್ಮ ಮಾಮಾಗೆ ಸಮಾಧಾನ ಮಾಡು, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಕಜಾರ ಹೋದಲ್ಲ ನಿನಗೆ. ಅಷ್ಟು ತಿಳ್ಕೊಳ್ಳಾರ್ದಷ್ಟು ಹುಚ್ಚಲ್ಲ ನಾ ಏನು. ಆದ್ರೆ ಒಂದು ತಿಳ್ಕೊ ಶ್ವೇತಾ, ಯಾವತ್ತಿದ್ರೂ ನಿಧಿ ಜಗಕ್ಕೆ ನೀ ಬರೋಕ್ಕೆ ಸಾಧ್ಯ ಇಲ್ಲ. ಮತ್ತು ನಾನು ನಿಧಿಗೆ ಮೋಸ ಮಾಡಿದ್ದಕ್ಕೆ ಜೀವನ ಪೂರ್ತಿ ನಾ ಹಿಂಗೆ ಇರ್ತೇನೆ. ನಾ ಯಾರನ್ನೂ ಮದುವೆ ಆಗಂಗಿಲ್ಲ. ನೀ ಇಂಥವೆಲ್ಲ ಹುಚ್ಚ ಆಸೆ ಇಟ್ಕೊಂಡು ನಿನ್ನ ಮನಸ್ಸಿಗೆ ನೀನು ನೋವು ಮಾಡ್ಕೋಕೆ ಹೋಗಬೇಡ. ಏನು ಹೇಳಕತ್ತೆ ನಾನು? ನಿನಗೆ ಬೇಕಾದ್ರೆ ನಾನು ಎಲ್ಲರ ಚಲೋ ವರ ನೋಡಿ ಮದುವೆ ಮಾಡ್ಕೊಡ್ತೇನಂತ. ಆದ್ರೆ ದಯವಿಟ್ಟು ಶಾಂತಿ ಇದ್ದಿದ್ದು ನನ್ನ ಮನಸ್ಸನ್ನ ಕದಡಕ್ಕೆ ಹೋಗಬೇಡ. ಏನು, ನೀನು ಅಷ್ಟೆ ನನ್ನ ಬಗ್ಗೆ ಇಲ್ಲ ಸಲದೆಲ್ಲ ಆಸೆ ಇಟ್ಕೋಕೆ ಹೋಗಬೇಡ ನಿನ್ನ ಮನಸ್ಸಿನಾಗ. ಹೌದು ಮಾಮ, ನೀ ಹೇಳಾಕತ್ತಿದ್ದೇನೋ ಕರೆಕ್ಟ್ ಐತಿ. ನಮ್ಮವ್ವ ಒಬ್ಬಾಕಿ ದೊಡ್ಡವ್ವ ಒಬ್ಬಾಕಿ ಇಬ್ರು ನನಗೆ ಗಂಟು ಬಿದ್ದುಬಿಟ್ಟಾರ ಮಾಮ. ಅಷ್ಟಕ್ಕೂ ನಾ ಅಂಥವೆಲ್ಲ ಏನು ಆಸೆ ಇಟ್ಕೊಂಡು ಇಲ್ಲ ಮಾಮ. ನಾನು ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನಿನಗೆ ಸಮಾಧಾನ ಮಾಡಕ್ಕಂತ ಹೇಳಿನ ಬಂದೆ. ನನಗೆ ನಿನ್ನ ಬಗ್ಗೆ ಅಂತ ಯಾವ ಭಾವನೆನೂ ಇಲ್ಲ ಮಾಮ. ನನಗೆ ನಿನ್ನ ಬಗ್ಗೆ ಅಷ್ಟೇ ಅಲ್ಲ ಮಾಮ, ಯಾರ ಬಗ್ಗೆನೂ ಅಂತ ಭಾವನೆ ಉಳ್ಕೊಂಡೇ ಇಲ್ಲ. ಯಾಕಂತಂದ್ರೆ ನನಗೆ ಹಿಂದಾಗಿದ್ದು ಮನ್ಸಿಗೆ ನೋವು ರಗಡಾಗ್ಯಾವ ಮಾಮ. ನಾ ಯಾವತ್ತು ನಿಧಿ ಅಕ್ಕನ ಜಾಗಕ್ಕೆ ಬರಕ್ಕೆ ಪ್ರಯತ್ನನೂ ಮಾಡಂಗಿಲ್ಲ, ನಿನ್ನ ಜೀವನದಾಗ ಇರಕ್ಕೆ ಇಷ್ಟನೂ ಪಡಂಗಿಲ್ಲ. ಆದ್ರೆ ಒಂದು ಹೇಳ್ತೇನೆ ಮಾಮ, ನೀ ಹಿಂಗೆ ಬೇಸರ ಮಾಡ್ಕೊಂಡು ಕುಂದ್ರಾಕ್ ಹೋಗ್ಬೇಡ. ಆರಾಮ್ಸೆ ಇರು. ಮ್ಯಾಗ ನಿಧಿ ಅಕ್ಕ ನಿನ್ನ ನೋಡಕತ್ರ ಖುಷಿಯಿಂದ ನಿನ್ನ ನೋಡಿ ಅಕ್ಕಿ ಮನಸ್ಸಿಗೂ ಸಮಾಧಾನ ಆಗ್ಬೇಕು. ಅದನ್ನ ಹೇಳಕತ್ತೇನೆ ಅಷ್ಟೇ ನಾನು. ಆದ್ರೆ ಒಂದು ಮಾತು ಮಾಮ, ನಮ್ಮ ಅವ್ನ ಮುಂದೆ ದೊಡ್ಡವನ ಮುಂದೆ ಮಾತ್ರ ಇದನ್ನೆಲ್ಲ ಹೇಳಕ್ಕೆ ಹೋಗ್ಬೇಡ. ಮತ್ತಿನ ನನ್ನ ದಮ ಹಾಕ್ಕೊಂಡು ಬರ್ದ ಬಿಡ್ತಾರೆ ಇಬ್ರು ಕೂಡಿ ಅವರು. ಶ್ವೇತಾ ಇಲ್ಲೋಡ, ನೀ ಏನೂ ಬೇಸರ ಮಾಡ್ಕೋಕೆ ಹೋಗಬೇಡ. ಜೀವನ ಭಾಳ ಐತಿ ಇನ್ನು ನೋಡುದು ನೀನು. ಆದ್ರೆ ಒಂದು ತಿಳ್ಕೊ, ನನ್ನ ಮನಸ್ಸಿನಾಗೂ ಒಂದು ಇತ್ತು. ನನ್ನ ಫ್ರೆಂಡ್ ವಿಶಾಲ್ ಅಂತಂತದಾನ, ಏನು ಅವಂಗೂ ಮನ್ಯಾಗ ಕನ್ಯೆ ನೋಡಕತ್ತಾರ. ಅವಂಥದೆಲ್ಲ ಸಿಲ್ಲಿ ವಿಚಾರಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋವಂಥವಲ್ಲ. ಅವ ಭಾಳ ಚಲೋ ಮನುಷ್ಯ ಅದಾನ. ಅವನ ಜೊತೆಗೆ ನೀ ಮಾತಾಡಂದ್ರೆ ಮಾತಾಡ್ತೇನೆ ನಾನು. ನೀ ಹ್ಞೂ ಅಂದ್ರೆ ಅವ್ನು 100ಕ್ಕೆ 100 ನೀನು ಒಪ್ಕೊಂತಾನೆ. ಏನು ಹೇಳಕತ್ತೀಯವ್ವ ನೀನು? ಅಲ್ಲವ್ವ, ನೀ ನನ್ನ ಮೊಮ್ಮಗಳು ಅಲ್ಲ ಅಂದ್ರೆ ಮತ್ತು ನನ್ನ ಮೊಮ್ಮಗಳು ಎಲ್ಲದಾಳ? ಹಂಗಾರ ನನ್ನ ಮೊಮ್ಮಗಳು ಎಲ್ಲದಾಳ? ಸುಮ ಎಲ್ಲದಾಳ? ಅಮ್ಮ ಏನಂದ್ರೆ ಅವತ್ತು ರಾತ್ರಿ ಏನಾತಂದ್ರೆ, ಹೌದು, ಈ ಎಣ್ಣಿನ ಕಣ್ಣು ಮುಚ್ಚಿಕೊಂಡು ನೀರಾಗ ಮಿಕ್ಸ್ ಮಾಡ್ಕೊಂಡು ಕುಡಿದು ಬಿಡ್ಬೇಕು ನಾನು. ಶಿವು ಅವರ, ನೀವು ಹುಬ್ಬಳ್ಳಿಲಿಂದ ಹೊಳ್ಳಿ ಬರೋದ್ರಾಗ ಅಂದ್ರೆ ನಾ ಇರುವುದಿಲ್ಲ. ಮಾವಾರ ಹತ್ತಿ ಹೊಡ್ಯಾಕಂತಂದು ಎಣ್ಣೆ ತಂದಿಟ್ಟಾರ. ಇದನ್ನ ತಗೊಂಡು ನಿಮ್ಮನ್ನೆಲ್ಲಾರನ್ನೂ ಬಿಟ್ಟು ದೂರ ಹೋಗ್ತೇನೆ. ಹೀಗೆ ಹತ್ತಿ ನೋಡಿ ಎಣ್ಣೆ ಬಾಟ್ಲಿ ತಗೊಂಡು ಹೀಗೆ ಏನು ಮಾಡಕತ್ತಾಳ ನಿಧಿ? ಅಲ್ಲ ತಂಗಿ, ಆ ಹತ್ತಿ ಹೊಡಿ ಎಣ್ಣೆ ಬಾಟ್ಲಿ ತಗೊಂಡು ನೀ ಎಲ್ಲಿ ಹೊಂಟಿದಿ? ಅದಮ್ಮ ಅಂದ್ರೆ ಮಾವಾರ ತುದ್ಗಾಟಿಗೆ ಇಟ್ಟಿದ್ರಮ್ಮ. ಇದನ್ನ ಯಾರು ಹುಡುಗರು ಮುಟ್ಟಿಗಿಟ್ಟಾರಂತಂದು ನಾನು ತೆಗೆದಿಡಕ್ಕೆ ಹೊಂಟಿದ್ನಮ್ಮ. ಹೌದಾ? ಪಕ್ಕು ಮಾಡೋ ಅಂತಾದ ಬಾಳೆ ನೋಡು, ಒಂದು ಚಂದನ ಬಾಳೆ ಮಾಡೋದಿಲ್ಲ. ಈಗೇನ್ರ ಅಂದ್ಕೂಳೆ ಎಲ್ಲಾರ್ಗಿ ಮೆಣಸಿನ್ಕಾಯಿ ಮುರಿತೈತಿ. ತೊಗೊಂಡು ಹೋತಂಗೆ ಅದನ್ನ ಇಟ್ಟು ಸ್ವಚ್ಛಗೆ ಸಬ್ಕಾರ ತೊಗೊಂಡು ಕೈ ತಕ್ಕೋರ್ವ. ಕೆಟ್ಟ ಇದನ್ನದು ಗನ ಇಸಾದ ಏನು ಸ್ವಚ್ಛಗೆ ಸಬ್ಕಾರ ತೊಗೊಂಡು ಕೈ ತಕ್ಕೊಂಡ ಮಕ್ಕೋ. ಹ್ಞೂ ಅಮ್ಮ, ಸ್ವಚ್ಛಗೆ ಸಬ್ಕಾರ ತೊಗೊಂಡು ಕೈ ತಕ್ಕೊಂಡು ಮಕ್ಕೋತೇನೆ. ಇದನ್ನು ಕೊಡದೆ
ಇನ್ಯಾರಿಗೂ ತೊಂದರೆ ಕೊಡಂಗಿಲ್ಲ. ಅತ್ತೆಯರ ತಪ್ಪಾತ್ರಿ, ಮಾವರ ತಪ್ಪಾತ. ಹರಿ ನೀವರ ಇನ್ಮ್ಯಾಗಿಂದ ಚಂದ ಖುಷಿ ಖುಷಿಯಾಗಿರ್ರಿ. ಅಯ್ಯ, ಈ ಹತ್ತಿಗೊಡಿ ಎಣ್ಣೆ ತರು ಗದ್ದಲ್ದಾಗ ಮುಂಚೆ ಬಾಗ್ಲಕ್ಕದ ಹಾಕ್ಲೇ ಇಲ್ಲ ನಾನು. ಈಗ ಯಾರು ಬಂದ್ರು ಇಷ್ಟೊತ್ನಾಗ? ನೋಡ್ತೀನಿ. ಕಾಪಾಡ್ರಿ, ನನ್ನ ಸಾಯಿಸ್ಬಿಡ್ತಾರ, ಕಾಪಾಡ್ರಿ. ಯಾರು ನೀನು? ನೀನು ನೋಡಕ್ ನನ್ನ ಗತಿನ ಸೇಮ್ ಟು ಸೇಮ್ ಅದೆಯಲ್ಲ. ಯಾರು ನೀನು? ಐ ಹೌದಲ್ಲ, ನೀವು ನನ್ನ ಗತಿನ ಅದೀರಿ ನೋಡಕ್ ಸೇಮ್ ಟು ಸೇಮ್. ಯಾರು ನೀವು? ನನ್ನ ಹೆಸರು ನಿಧಿ ಅಂತ ಹೇಳಿ. ಇದು ನನ್ನ ಗಂಡನ ಮನಿ. ಅಲ್ಲ ನಿನಗಿಷ್ಟಲ್ಲ? ಅಲ್ಲ ನೀನು ನೋಡಿದ್ರೆ ಬಹಳ ಗಾಯಿಗೈತಿ. ನೀ ಯಾರು? ನೀ ಯಾಕೆ ಹಿಂಗೆ ಓಡಾಡ್ಕೊಂತ ಬಂದು ನಮ್ಮನೆ ಸೇರ್ಕೊಂಡಿ? ಹಾ, ಯಾರು ನೀನು? ನನ್ನ ಹೆಸರು ಸುಮಾ ಅಂತೇಳಿ. ನಮ್ಮ ಅಪ್ಪ ಯಾರು ಇಲ್ಲ. ನಮ್ಮ ಅಜ್ಜಿನ ನನ್ನ ಸಾಕಿದ್ದು. ಆದ್ರೆ ನನ್ನ ಹೆಸರಲ್ಲಿ ಆಸ್ತಿ ಇದ್ದಿದ್ದಕ್ಕೆ ನಮ್ಮ ಮಾವುಗಳೆಲ್ಲ ನನ್ನ ಸಾಯಿಸಿ ಆಸ್ತಿ ತಗೋಬೇಕಂತ ಹೇಳಿ ನನಗೆ ಕೊಡಬಾರು ಚಿತ್ರ ಹಿಂಸೆ ಕೊಡಾಕತ್ತಾರ. ಅದಕ್ಕೆ ನಮ್ಮಮ್ಮ ನಂಗೆ ರೊಕ್ಕ ಕೊಟ್ಟೆ ಇಲ್ಲಿಂದ ತಪ್ಪಿಸ್ಕೊಂಬಿಡ್ನಿ ಅಂತ ಹೇಳಿ ಕಳಿಸಿದ್ಲು. ನಾ ತಪ್ಪಿಸ್ಕೋಬೇಕನ್ನೋದ್ರಾಗ ಅಂದ್ರೆ ಮತ್ತೆ ಅವ್ರ ಕೈಗೆ ಸಿಕ್ಕಾಕೊಂಡ್ಬಿಟ್ಟೆ. ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ಲಾರ್ದಂಗ ಓಡ್ಕೊಂತ ಬಂದ್ಕೊಳೆ ನೀ ಮನಿ ಬಾಕ್ಲು ತೆಗ್ದಿದ್ದಿತ್ತು. ಒಳಗ್ ಬಂದ್ಬಿಟ್ಟೆ. ನನ್ ಕಾಪಾಡ್ರಿ ಅವ್ರಲಿಂದ, ಇಲ್ಲಾಂದ್ರೆ ಅವ್ರು ನನ್ನ ಸಾಯಿಸ್ಬಿಡ್ತಾರ. ಹೌದಾ? ಅಯ್ಯೋ ಪರಮಾತ್ಮ, ನಾನೇ ಸಾಯ್ಬೇಕಂತಂದೆ ಕುಂತೋತ್ನ್ಯಾಗ. ಇಲ್ಲ, ನಾ ಹೆಂಗೂ ಸಾಯಕ್ ರೆಡಿ ಆಗೇ ನಿಂತೇನಿ. ಪಾಪ ಸಾಯಿದ್ರಾಗ ಈ ಹುಡುಗಿನ ಹೆಂಗಾರ ಮಾಡಿ ರಕ್ಷಣೆ ಮಾಡಾಕಬೇಕು. ಹೌದು, ಅವ್ರಿಗೆ ಸರಿಯಾಗಿ ಬುದ್ಧಿ ಹೇಳಿ ನಾನೇ ಕಳಿಸ್ಬೇಕು. ಇಲ್ಲೋಡ್ ಸುಮಾ, ನೀ ಇಲ್ಲೇ ಕೂತ್ಕೋ, ನೀ ಹೊರಗೆ ಬರಾಕ್ ಹೋಗಬೇಡ. ಅವ್ರಿಲ್ಲೇ ಬಂದು ಕದ್ದು ಚಪ್ರ ಮಾಡಾಕತ್ತಾರ. ನಾ ಎಲ್ಲ ಅವ್ರಿಗೆ ಹೋಗಿ ಹೇಳಿ ಬರ್ತೇನಂತ. ನೀ ಏನು ತಲೆ ಕೆಡ್ಸ್ಕೊಕ್ ಹೋಗಬೇಡ. ಸುಮಾ ನಿಮಗೆಲ್ಲ ಆಸ್ತಿ ಬಿಟ್ಕೊಡ್ತಾಳ, ಆದ್ರೆ ಸುಮಾಗ್ ಮಾತ್ರ ನೀವೇನು ಮಾಡಕ್ ಹೋಗ್ಬೇಡ್ರಿ. ನಾ ಎಲ್ಲ ಸುಮಾಗ ತಿಳುವಳಿಕೆ ಹೇಳ್ತೇನಂತ. ನಿಮಗಕ್ಕೆ ಆಸ್ತಿ ಎಲ್ಲ ಬಿಟ್ಕೊಡ್ತಾಳ. ಅವ್ರ ಅಜ್ಜಿನ ಅಕ್ಕಿನ ಮಾತ್ರ ಏನು ಮಾಡಕ್ ಹೋಗ್ಬೇಡ್ರಿ ಅಂತ ನಾ ಅವ್ರಿಗೆಲ್ಲ ಸಮಾಧಾನ ಮಾಡಿ ಹೇಳಿ ಬರ್ತೇನಂತ. ಅಕ್ಕ ಅಷ್ಟು ಮಾಡ್ಕೊಂಡು ಜೀವ ಉಳಿಸಕ್ಕ ನಂಗೆ ಆಸ್ತಿ ಗೀಸ್ತಿ ಏನು ಬೇಡ. ನಮ್ಮಮ್ಮನಷ್ಟು ಕುಳ್ಳ ಬಿಟ್ರೆ ಸಾಕು ಅಕ್ಕ. ಅವ್ರಿಗೆಲ್ಲ ನೀನಾರ ತಿಳಿಸಿ ಹೇಳಕ್ಕ. ಸರಿ, ನೀ ಇಲ್ಲೇ ಕುತ್ಕೋ ತಂಗಿ. ಅಲ್ವಾ, ನೀ ಅವ್ರಿಗೆ ಬುದ್ಧಿವಾದ ಹೇಳ್ತೇನಂದಕ್ಕಿ ನೀ ಯಾಕೆ ಬಂದಿ? ಪಾಪಿಗಳ ಕೈಯಾಗಿ ಸಿಕ್ಕೊಂಡಿವ. ಅಯ್ಯಯ್ಯೋ ಅಮ್ಮ, ಹುಚ್ಚಿ ನಾನು. ಬುದ್ಧಿವಾದ ಹೇಳ್ತೇನೆ ಅಂತ ಹೇಳಿ ಹೊರಗೇನೋ ಬಂದೆ. ಆದ್ರೆ ನಾನು ಸುಮಾ ಕಂಡಂಗ ಕಾಣ್ತೇನೆ ಅನ್ನೋದು ನನ್ನ ನೆನಪು ಹಾರಿಬಿಟ್ಟೆ. ಅವ್ರು ನನ್ನ ಮಾತಾಡಕ್ಕೂ ಅವಕಾಶ ಕೊಡ್ಲಿಲ್ಲ. ನನ್ನ ಬಾಯಿಗೆ ಅರಿವಿ ಇಟ್ಟೆ. ನಾನು ಇಲ್ಲಿ ಕರ್ಕೊಂಡು ಬಂದೆ, ಒಗದ್ ಬಿಟ್ರೆ ನಾ ಇಲ್ಲಿ ಬಂದು ಸಿಕ್ಕೊಂಡ್ಬಿಟ್ಟೆ. ಅಯ್ಯಯ್ಯೋ, ಹಂಗಾರ ನನ್ನ ಮೊಮ್ಮಗಳು ನಿಮ್ಮ ಮನ್ಯಾಗದ, ನೀ ಇಲ್ಲಿ ಬಂದು ಸಿಕ್ಕೊಂಡಿನಿ. ಯವ್ವ ನೀ ಏನು ಈ ಪಾಪಿಗಳ ಕೈಯಾಗ ಬಂದು ಸಿಕ್ಕೊಂಡೆ. ಇಲ್ಲಿಂದ ಪಾರಾಗಿ ಹೋಗೋದು ಅಷ್ಟು ಸುಲಭ ಇಲ್ಲ. ಈಗದ್ರಾಗನ ನೀವೊಂದು ತಪ್ಪಿಸ್ಕೊಂಡು ಹೋಗಿ ಅಂತಂದೆ. ಅವ್ರು ಇನ್ನೂ ಎಲ್ಲ ಕಾವಲ ಹೆಚ್ಚಿಗೆ ಮಾಡಿರ್ತಾರ ಬೇ. ಹೆಂಗಿಲ್ಲಿಂದ ನಾವು ನಿನ್ನ ಬಿಡಿಸಿ ಕಳಿಸ್ಲಿ ಯವ್ವ. ನನ್ನ ಮೊಮ್ಮಗಳನ್ನ ಕಾಪಾಡಕ್ ಬಂದು ನೀ ಸಿಕ್ಕೊಂಡೆಲ್ಲ ಯವ್ವ. ಅಮ್ಮ, ಆದ್ರೆ ನೀ ಏನು ತಲೆ ಕೆಲ್ಸ್ಕೋಕ್ ಹೋಗಬೇಡ. ಹೆಂಗೂ ಸುಮಾ ನಮ್ಮನ್ಯಾಗ ಅದಾಳಲ್ಲ, ಹೆಂಗೂ ನಮ್ಮನ್ಯಾಗ ಸುಮಾ ಅದಾಳ. ಸುಮಾ ಇತ್ತಿದ್ದೆಲ್ಲ ಹಾಕಿಕತ್ತಿ ಹೇಳಿದ್ರ ನಮ್ಮ ಮನ್ಯಾಗ ನಮ್ಮ ಮಾವಾರು, ನಮ್ಮ ದೊಡ್ಡ ಮಾವಾರು, ನಮ್ಮ ಅತ್ತೆಯರು ಅವರೆಲ್ಲ ಸುಮ್ಮನೆ ಇರಂಗಿಲ್ಲ. ನಮ್ಮ ಮನೆಯವರು ಅವರೆಲ್ಲ ನಾನು ಹುಡ್ಕೊಂಡು ಇಲ್ಲಿಗೆ ಬಂದೇ ಬರ್ತಾರ. ಸುಮಾ ಎಲ್ಲ ಹೇಳಿದ್ರಂದ್ರೆ ಅವ್ರು ಸುಮಾನು ಕಾಪಾಡ್ತಾರ, ನನ್ನೂ ಕಾಪಾಡ್ತಾರ, ನಿನ್ನೂ ಕಾಪಾಡ್ತಾರ. ನೀ ಏನು ತಲೆ ಕೆಡಿಸ್ಕೋಕ್ ಹೋಗ್ಬೇಡ. ಭಾಳ ಅಂದ್ರೆ ಸುಮಾ ಈಗೆಲ್ಲ ವಿಚಾರನ ಅವ್ರ ಮುಂದೆ ಹೇಳಿರ್ಬೋದು. ಎಲ್ಲ ಹೇಳಿದ್ಲಂದ್ರೆ ಗ್ಯಾರಂಟಿ ನಮ್ಮ ಅತ್ತಿ ಮಾವ ಎಲ್ಲ ಹುಡುಕೊಂಡು ಇಲ್ಲಿಗೆ ಬಂದೇ ಬರ್ತಾರ. ತಂಗಿ ಯವ್ವ, ಹಂಗಂದ್ರೆ ಬಂಗಾರದಂತ ಕೆಲಸ ಆತ. ನಮಗೆ ಯಾರು ಇಲ್ಲ ಅಂತ ಇಷ್ಟು ಮಾಡಕತ್ತಾರ ಯವ್ವ ಇವರು. ನಿಮ್ಮ ಮನೆಯವರೆಲ್ಲ ಬಂದು ಇವ್ರಿಗೆ ಬೇಸಂಗ ಧಮಕಿ ಹಾಕಿದ್ರಂದ್ರೆ ನಮ್ಮ ಪಾಡಿಗೆ ನಮ್ಗೆ ನೀರು ಹಾಕ್ಬಿಡ್ತಾರ ಯವ್ವ. ನೀ ಏನು ದೇವ್ರು ಸಿಕ್ಕಂಗೆ ಸಿಕ್ಕೇವ, ನನಗೆ ಏನು ದೇವ್ರು ಸಿಕ್ಕಂಗೆ ಸಿಕ್ಕೇವ.
ತಿಳ್ಕೊಂಡು ನನ್ನ ನನ್ನ ಅವ್ರ ಸೊಸೆ ಅಂತ ತಿಳ್ಕೊಂಡು ಸತ್ತೇನೆ ಅಂತ ತಿಳ್ಕೊಂಡಾರ. ಪಾಪ ಈಕಿ ನನ್ ಕಾಪಾಡಕ್ ಬಂದು ಈಗ ಸಿಕ್ಕೊಂಡ್ಲು. ಈಕಿ ನಾ ಇವತ್ತಲ್ಲ ನಾಳೆ ಇವ್ರ ಮನೆಯವ್ರನ್ನೆಲ್ಲ ಕರ್ಕೊಂಡು ಬಂದಕ್ಕೆ ಬಿಡಿಸ್ಕೊಂಡು ಹೋಗ್ತಾರ ಅಂತ ತಿಳ್ಕೊಂಡ. ಆದ್ರೆ ನಾ ಸತ್ತೇನೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಇದನ್ನೆಲ್ಲ ನಾನು ಹೇಳಬೇಕಂದ್ರೆ ಅವ್ರಿಗೆ ಕಾಣೋ ಹಂಗಿನೂ ಇಲ್ಲ. ಅವತ್ತೇನಾತಂದ್ರೆ ಅವತ್ತು ನಿಧಿ ಅಕ್ಕ ಹೊರಗೆ ಹೋದ್ಮೇಲೆ ಏನಾತಂದ್ರೆ ನೀ ಇಲ್ಲೇ ಕುತ್ಕೋ. ಅಕ್ಕಾಗ ನೀರು ಕೇಳೋದು ನೆನಪಾರಿದೆ. ಓಡಾಡ್ಕೊಂತ ಬಂದಿದ್ದಕ್ಕ ಇಲ್ಲಿ ನೀರದಾವ, ಇವನ್ನೇ ಕುಡಿದ್ರಾತ. ಅಯ್ಯೋ ಈ ನೀರು ಕುಡಿದ್ಮ್ಯಾಗ ನನಗೆ ಯಾಕೆ ಹಿಂಗಾಗಕತ್ತೈತಿ? ಅಯ್ಯೋ ತಲೆ ಎಲ್ಲ ಸುತ್ತದಂಗ ಆಗಕತ್ತೈತಿ. ಅಯ್ಯೋ